ಹಾಯ್ ಫ್ರೆಂಡ್ಸ್, ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾನಿವಾಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನು ಕಟ್ ಮಾಡಿ ಇಟ್ಕೋಬೇಕು. ಮತ್ತು 2 ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಟೇಸ್ಟಿಗೆ ಸೂಪರಾಗಿರುತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೆ ಅಂತ. ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 10 ತೊಗೊಂಡು ಉದ್ದುದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, 2 ನಿಂಬೆಹಣ್ಣು, ಮತ್ತು ನಾನು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಮತ್ತು ಕಡಲೆ ಬೀಜನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ನಾವು ಒಂದು 2 ಸ್ಪೂನ್ ಆಯಿಲನ್ನು ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಇದೆಯಲ್ಲ, ಫಸ್ಟು ಕಡಲೆ ಬೀಜನ, ಉದ್ದಿನಬೇಳೆ, ಕಡಲೆಬೇಳೆನ 2 ಸಲ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಫಸ್ಟ್ ಕಡಲೆ ಬೀಜನ ಹಾಕೋಣ. ಎಣ್ಣೆ ಬಿಸಿಯಾಗಿದೆ, ಕಡಲೆ ಬೀಜ ಹಾಕ್ಬಿಟ್ಟು ಇವಾಗ ಇದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಅದೇ ಥರನೇ ಮತ್ತು ನಾವು ಉದ್ದಿನಬೇಳೆ, ಕಡಲೆಬೇಳೆ ಏನಿದೆಯೋ ಅದನ್ನು ಕೂಡ ಅದೇ ಥರ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಮಾಡಿ ಇದು ಸಪ್ರೇಟ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದರಲ್ಲೇ ಮಿಕ್ಸ್ ಮಾಡಿ ನಾವು ಮಾಡಿದ್ರೆ ಅದು ಮೆತ್ತಗಾಗುತ್ತೆ ಅಂತ ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಇದು ಆಯಿತು. 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಸಾಸಿವೆಯನ್ನು ಸೇರಿಸೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜೀರಿಗೆ ಹಾಕಿದ್ರೆ ಅಂತೂ ಸಖತ್ ಟೇಸ್ಟ್ ಇರುತ್ತೆ. ಸಾಸಿವೆ ಹಾಕಿದ್ದೀನಿ, ಮತ್ತು ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ನೋಡಿ, ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಮತ್ತು ನಾನು ನೋಡಿ ಇವಾಗ ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಫಸ್ಟೇ. ಅದು ಸ್ವಲ್ಪ ರೋಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದಕ್ಕೋಸ್ಕರ ಫಸ್ಟೇ ಹಾಕ್ತಾಯಿದ್ದೀನಿ. ಮತ್ತು ಅದು ಒಂದು ನಿಮಿಷ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಒಂದು ನಿಮಿಷ ಆದಮೇಲೆ ಮತ್ತೆ ನಾವು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದು ಸಲ ಹಾಕಿ ನೋಡಿ, ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಿಮ್ಗೆ ಯಾವ ಥರ ಬಂದಿದೆ ಅಂತ. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು, ನಾನು ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಇದೇ ಥರ ಫ್ರೆಂಡ್ಸ್, ತುಂಬ ಈಸಿಯಾಗಿರುತ್ತೆ. ಕಮ್ಮಿ ಟೈಮಲ್ಲಿ ಒಳ್ಳೆ ಟೇಸ್ಟಿ ಫುಡ್ಡು ಅಂದರೆ ಲೆಮನ್ ರೈಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಹಾಕ್ಕೊಂಡು ಮತ್ತೆ ಸ್ವಲ್ಪ ಸಾಲ್ಟನ್ನ ಸೇರಿಸೋಣ ನಾವು. ಸಾಲ್ಟ್ ಹಾಕ್ಕೊಂಡ್ರೆ ಈರುಳ್ಳಿ ಇನ್ನೂ ಬೇಗನೆ ಫ್ರೈ ಆಗುತ್ತೆ. ಮತ್ತು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಗಾಗಲಿ, ಯಾರನ್ನ ಪಿ ಜಿಯಲ್ಲಿರೋರು, ಯಾರಾದರೂ ಅಡುಗೆ ಮಾಡೋಕ್ಕೆ ಬರ್ದಿರೋರು ಮಾಡ್ಕೊಬಂದು ಬಾಕ್ಸಲ್ಲಿ ಇಟ್ಕೊಂಡು, ಬೇಕಾದರೆ ಇದು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೂ ಸಹ ಒಂದು 5-4 ಡೇಸ್ ಇರುತ್ತೆ ಫ್ರೆಂಡ್ಸ್. ಇದು ಸ್ಟೋರ್ ಮಾಡಿ ಇಟ್ಕೊಬಾರ್ದು. ಮತ್ತು ಇವಾಗ ನಾನು ಅರಿಶಿನ ಕೂಡ ಹಾಕಿದ್ದೀನಿ ನೋಡಿ. ಅರಿಶಿನ ಹಾಕಿದ ಮೇಲೆ ಯೆಲ್ಲೋ ಕಲರ್ ಬಂದ್ರೇ ಚಿತ್ರಾನ್ನ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಥರ ಮಾಡಿಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ. ಆಯಿತು ನೋಡಿ, ಆಲ್ಮೋಸ್ಟ್ ಆಗೇ ಹೋಯಿತು. ಇವಾಗ ಇದಕ್ಕೆ ನಾನು ನಿಂಬೆಹಣ್ಣನ್ನ ರಸ ಹಾಕ್ತಾಯಿದ್ದೀನಿ ನೋಡಿ. ಇದು ನಿಂಬೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಆದರೆ ನಾನು ಅರ್ಜೆಂಟ್ಗೆ ಹಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಿಂಗೆಲ್ಲ ಹಾಕ್ಕೊಂಡು ನೋಡಿ, ಇವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಇವಾಗ ಅನ್ನನ ನಾನು ಫಸ್ಟೇ ಮಾಡಿಟ್ಕೊಂಡಿದ್ದೀನಿ. ಅನ್ನ ಮಾಡಿಟ್ಕೊಂಡು ಅದನ್ನು ತಣ್ಣಗಾಕೋಕ್ಕೆ ಎಲ್ಲ ಬಿಟ್ಟಿದ್ದೀನಿ. ತಣ್ಣಗಾಗಿದೆ ಅನ್ನ ಕೂಡ. ಆ ಅನ್ನಕ್ಕೆ ಇದನ್ನು ಹಾಕ್ಬಿಟ್ಟು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಷ್ಟಕ್ಕೆ ಬೇಕಾದರೂ, ಸ್ವಲ್ಪ ಅನ್ನಕ್ಕೂ ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಫ್ಯಾಮ್ಲಿ ಎಲ್ಲ ಒಂದೇ ಸಲ ಒಟ್ಟಿಗೆ ಊಟ ಮಾಡೋರಾದರೆ ನೀವು ಈ ಥರ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ನೋಡಿ, ಈ ಥರ ಆದಮೇಲೆ ಮತ್ತೆ ನಾನು ಕಡಲೆ ಬೀಜನೂ, ಕಡಲೆಬೇಳೆ, ಉದ್ದಿನಬೇಳೆ ಏನಿದೆಯೋ ಅದನ್ನು ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ. ನಾವು ಸ್ವಲ್ಪನೇ ಮಾಡ್ಕೊಂಡಿದ್ದೀವಿ ಒನ್ ಟೈಮ್ಗೋಸ್ಕರ. ನೋಡಿ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಇನ್ನೊಂದು ಫ್ರೆಂಡ್ಸ್, ಈ ಚಿತ್ರಾನ್ನ ತಿಂದ್ಕೊಂಡು ನಾವು ಟೀ ಕುಡಿತಾ ಇದ್ದರೆ ತುಂಬ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.